ರವಿ ಕೆಲಸದವರ ಸಹಾಯದಿಂದ ಗಾರ್ಡನನ್ನು ಪುನಃ ನಿರ್ಮಾಣ ಮಾಡುತ್ತಿದ್ದ. ಸಣ್ಣ ಪುಟ್ಟ ಪ್ಲಾಸ್ಟಿಂಗ್ ಕೆಲಸ ನಡೆಯುತ್ತಿತ್ತು. ಅದಕ್ಕೆ ಅವರ ಮನೆ ಕೆಲಸದವಳು ಸಂಗೀತ ಸಹಾಯ ಮಾಡುತ್ತಿದ್ದಳು. ಸಡನ್ನಾಗಿ ಅವಳು ಏಣಿಯಿಂದ ಕೆಳಗೆ ಬಿದ್ದಳು ಆಯತಪ್ಪಿ. ಆಗ ಎಲ್ಲರೂ ಓಡಿ ಹೋದರು. ರವಿಗೆ ತುಂಬ ಭಯವಾಯಿತು. ಇನ್ನೂ ಹೆಚ್ಚು ತೊಂದರೆ ಆದರೆ ತನ್ನ ಮೇಲೆ ದೊಡ್ಡ ಜವಾಬ್ದಾರಿ ಬರುತ್ತದೆ. ಅವಳಿಗೆ ಗಾಯವಾಗಬಾರದು ಅಂತ ಫಸ್ಟ್ ಏಡ್ ಮಾಡಿದ. ಅವಳ ಕಾಲಿನ ಮೇಲೆ ಗಾಯವಾಗಿತ್ತು. ಅದಕ್ಕೆಲ್ಲ ಗಾಬರಿಯಿಂದ ಆಯಿಂಟ್ಮೆಂಟ್ ಹಚ್ಚುತ್ತಾ ಅವಳ ಲಂಗವನ್ನು ಅವಳ ಕಾಲಿನಿಂದ ಮೇಲೆ ಎತ್ತುತ್ತಾ ಹೋದಂತೆ ಅವಳ ದಪ್ಪನೆಯ ಬಿಳಿಯ ತೊಡೆಗಳು ಕಾಣಿಸತೊಡಗಿದವು. ಒಂದು ಕ್ಷಣ ಅವನು ಮೈಮರೆತ. ಅಲ್ಲೂ ಕೂಡ ಅವಳಿಗೆ ಗಾಯವಾಗಿತ್ತು. ತನ್ನ ಕೈಯಾರ ಅವಳ ಬಿಳಿಯ ತೊಡೆಯ ಮೇಲೆ ಆಯಿಂಟ್ಮೆಂಟ್ ಹಾಕಿದ. ಅವನ ಹೃದಯ ಡವಡವ ಅಂತ ಹೊಡೆದುಕೊಳ್ಳುತ್ತಿದೆ. ಅವನಿಗೆ ಅವಳು ಹಾಕಿರುವ ಒಳ ಉಡುಪು ತುಂಬ ಚೆನ್ನಾಗಿ ಕಾಣಿಸುತ್ತಿದೆ. ಎಲ್ಲರೂ ಇದ್ದಾರೆ ಅನ್ನುವುದನ್ನು ಮರೆತು ಅವಳ ಒಳ ಉಡುಪನ್ನು ತೆಗೆಯಲು ಹೋಗುತ್ತಿದ್ದಾನೆ. ಮುಂದೆ ರವಿ ಇನ್ನೂ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾನೆ. ಅವನು ಒಂದು ಫಾರ್ಮ್ ಹೌಸನ್ನು ಇಟ್ಟುಕೊಂಡಿದ್ದಾನೆ. ಅವರ ಮನೆ ಸಿಟಿಯಲ್ಲಿ ಇದ್ದರೂ ಕೂಡ ಅವನು ಫಾರ್ಮ್ ಹೌಸಲ್ಲೇ ಸಮಯ ಕಳೆಯುವುದು. ಸಿಟಿಯ ವಾತಾವರಣ ಅವನಿಗೆ ಇಷ್ಟವಿಲ್ಲ. ಅವನ ಅಣ್ಣ ಮತ್ತು ಅಪ್ಪ ಅಮ್ಮನ ಜೊತೆಯಲ್ಲಿ ಇದ್ದಾರೆ. ಇವನು ಇಲ್ಲಿ ತರಕಾರಿ ಬೆಳೆಸುವುದು, ಹೂಗಳನ್ನು ಬೆಳೆಸುವುದು, ಕೆಲಸದವರನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದಾನೆ. ಏಕೆಂದರೆ ಇವನಿಗೆ ವ್ಯವಸಾಯದ ಮೇಲೆ ಒಲವು. ಅವನ ಅಪ್ಪನ ರೀತಿ. ಇಂದು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾನೆ. ಅವರ ಅಮ್ಮ ಬಲವಂತವಾಗಿ ಹೇಳಿಸುತ್ತಿದ್ದಾಳೆ. ಸಿಟಿಯಿಂದ ಅವಳು ನಿನ್ನೆ ರಾತ್ರಿ ಬಂದಿದ್ದಳು. ರಾತ್ರಿ ಪೂರ್ತಿ ಅಮ್ಮ ಮಗ ಇಬ್ಬರೂ ಕೂಡ ಸಿಟಿಯಲ್ಲಿ ನಡೆದ ವಿಷಯಗಳನ್ನು ಹೇಳಿದರು. ರವಿ ಅದನ್ನೆಲ್ಲ ಕೇಳಿಕೊಂಡು ಮಲಗಿದ್ದನು ತುಂಬ ಲೇಟಾಗಿ. ಆದ್ದರಿಂದ ಹೇಳುತ್ತಿಲ್ಲ ಮೇಲೆ. ಆದರೆ ಅವರಮ್ಮ, ನಾನು ಕೂಡ ನಿನ್ನ ಜೊತೆಯಲ್ಲಿ ಮಲಗಿದ್ದು, ಆದರೆ ನೀನು ಎಷ್ಟು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದೀಯ ಹೇಳು ಎಂದು. ನಿನ್ನ ಹುಟ್ಟಿದ ಹಬ್ಬ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಲವಂತ ಮಾಡುತ್ತಿದ್ದಾಳೆ. ಅವನು, ಅಮ್ಮ ಪ್ಲೀಸ್, ಇನ್ನೂ 5 ನಿಮಿಷ, ಸ್ವಲ್ಪ ನಿದ್ರೆ ಮಾಡುತ್ತೇನೆ ಅಂತ ಅವನು ತುಂಬ ಸಮಯದಿಂದ ಹೇಳುತ್ತಿದ್ದಾನೆ. ಇವಳಿಗೆ ಸಾಕಾಗಿ ಹೋಗಿ ಹೊರಗೆ ಬಂದಳು. ರವಿಯ ಅಮ್ಮನ ಹೆಸರು ಸುಕನ್ಯಾ. ಅವಳಿಗೆ 3 ಜನ ಮಕ್ಕಳು. ಒಬ್ಬಳು ಮಗಳು, 2 ಗಂಡು ಮಕ್ಕಳು. ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಸುಕನ್ಯಾಳ ಮಾವ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದರು. ಆದ್ದರಿಂದ ಅವರು ಎಲ್ಲ ಕಡೆ ಆಸ್ತಿ ಮಾಡಿದ್ದಾರೆ. ಇಲ್ಲಿ ಒಂದೇ ಕಡೆ ಜಮೀನು 10 ಎಕರೆ ಬಂದಾಗ ರವಿಯ ಅಪ್ಪ ಜಮೀನು ತೆಗೆದುಕೊಂಡರು. ಜಮೀನು ತೆಗೆದುಕೊಂಡ ನಂತರ ಇದನ್ನು ಏನು ಮಾಡುವುದು, ಯಾರಿಗಾದರೂ ಸೇಲ್ ಮಾಡೋಣ ಅಂದರೆ ರವಿ ಆಗ ಹೇಳಿದ, ಅಪ್ಪ, ನಾನು ದೊಡ್ಡವನಾದ ಮೇಲೆ ಅಲ್ಲಿ ವ್ಯವಸಾಯ ಮಾಡಿಸುತ್ತೇನೆ. ನಾನು ಅಲ್ಲೇ ಇರುತ್ತೇನೆ. ಇಲ್ಲಿ ಅಕ್ಕ ಮತ್ತು ಅಣ್ಣ ನನಗೆ ಹೊಡೆಯುತ್ತಾರೆ. ಇವರ ಜೊತೆ ನಾನು ಇರುವುದಿಲ್ಲ ಅಂತ ಹೇಳಿದ. ಆ ಮಾತು ಇಂದು ಅಂದರೆ ಅವನು ದೊಡ್ಡವನಾದ ಮೇಲೆ ನಿಜವಾಗಲೂ ಸತ್ಯವಾಯಿತು. ಯಾವಾಗಲೂ ಅವರ ಅಣ್ಣನ ಜೊತೆ ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ಫಾರ್ಮ್ ಹೌಸ್ಗೆ ಬಂದು ಬಿಡುತ್ತಿದ್ದ ಮೊದಲೆಲ್ಲ. ಇಲ್ಲಿ ಕೆಲಸದವರು ಮಾಡುತ್ತಿದ್ದ ಕೆಲಸವನ್ನು ನೋಡಿ ಅವನು ಕೂಡ ಅವರ ಜೊತೆ ಕೈ ಜೋಡಿಸುತ್ತಿದ್ದ. ಅವರೆಲ್ಲ ಚಿಕ್ಕ ಬುದ್ಧಿಯವರೇ, ಬೇಡ, ನೀವು ಕೆಲಸ ಮಾಡಿದರೆ ನಿಮ್ಮ ಕೈಗೆ ಕೆಸರಾಗುತ್ತದೆ, ನೀವು ಆರಾಮವಾಗಿ ಇರಿ ಅಂತ ಹೇಳಿದರೂ ಕೂಡ ಅವನು ಕೇಳದೆ ಅವನು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ. ಅವರಿಗೆಲ್ಲ ಆಶ್ಚರ್ಯವಾಗುತ್ತಿತ್ತು, ಹೇಗೆ ಇವರು ಈ ರೀತಿ ಮಾಡುತ್ತಾರೆ ಅಂತ. ಮೊದಲು ಅವನು ತನ್ನ ಬಿಡುವಿನ ಸಮಯದಲ್ಲಿ ಬಂದು ಮಾಡುತ್ತಿದ್ದ. ನಂತರ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಇಲ್ಲೇ ವರ್ಷಕ್ಕೆ 3 ಬೆಳೆ ತೆಗೆಯುತ್ತಿದ್ದಾನೆ. ಆಧುನಿಕ ವಿಜ್ಞಾನವನ್ನು ಬಳಸಿಕೊಂಡು. ಅದರಿಂದ ಎಲ್ಲರೂ ಕೂಡ ಅವನನ್ನು ಬೇಷ್ ಅಂತ ಹೊಗಳುತ್ತಾರೆ. ಅವನು ನಿಜವಾಗಲೂ ತುಂಬ ಬುದ್ಧಿವಂತ. ಅವನಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಅವನಿಗೆ ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಯಾವಾಗಲೂ ತಾತ್ಸಾರ. ನಿನಗೆ ಬುದ್ಧಿ ಕಡಿಮೆ, ಅಕ್ಕನ ರೀತಿ ಅಣ್ಣನ ರೀತಿ ಬುದ್ಧಿವಂತನಾಗಬೇಕು ಅಂತ ಹೇಳುತ್ತಿದ್ದರು. 1 ಸಲ ಅಲ್ಲ, ದಿನಕ್ಕೆ 10 ಸಲ. ಇವನು ಎಷ್ಟು ಮಾರ್ಕ್ಸ್ ತೆಗೆದರೂ ಅವರಿಗೆ ಸಮಾಧಾನವಿಲ್ಲ. ಆದರೆ ಅವನ ಅಣ್ಣ ಮತ್ತು ಅಕ್ಕ ಆವ್ರೇಜ್ ತೆಗೆದರೂ ಖುಷಿ ಪಡುತ್ತಿದ್ದರು. ಕಾರಣ ಕೇಳಿದರೆ ಅವರ ಸಬ್ಜೆಕ್ಟ್ ಟಫ್, ನಿನ್ನದು ಸ್ಟೇಟ್ ಸಿಲೆಬಸ್, ಅವರದು ICIC ಅಂತ ಹೇಳುತ್ತಿದ್ದರು. ಮೊದಲು ಅರ್ಥವಾಗುತ್ತಿರಲಿಲ್ಲ. ನಂತರ ಅಪ್ಪ ಅಮ್ಮ ಹೇಳಿದ್ದು ನಿಜ ಅಂತ ಅನಿಸಿದರೂ ಕೂಡ ಚಿಕ್ಕಂದಿನಲ್ಲಿ ಆದ ನೋವುಗಳು ಇರುತ್ತದೆ. ಕ್ರಮೇಣ ನನ್ನ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಬರುವ ಸಂಬಳ ತೀರಾ ಕಡಿಮೆ ಇತ್ತು.
ಆ ಸಂಬಳಕ್ಕೆ ತಿಂಗಳು ಪೂರ್ತಿ ಕೆಲಸ ಮಾಡುವ ಬದಲು ಇರುವ ಜಮೀನಿನಲ್ಲಿ ಆಧುನಿಕ ಶೈಲಿಯನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ವ್ಯವಸಾಯವನ್ನು ಮಾಡಿದರೆ ಹೇಗೆ ಅಂತ 1 ವರ್ಷ ಕೆಲಸ ಮಾಡಿದ್ದ. ಆಗ ಅವನಿಗೆ ಅದರಿಂದ ಒಳ್ಳೆಯ ಬೆಳೆ ಮತ್ತು ದುಡ್ಡು ಬಂತು. ಇದರಿಂದ ಅವನ ಅಪ್ಪ ಅಮ್ಮ ಪ್ರೋತ್ಸಾಹ ಮಾಡಿದರು. ಅಣ್ಣ ಹೇಗಿದ್ದರೂ ಸಿಟಿಯಲ್ಲಿ ಇರಲಿ, ನೀನು ಅಲ್ಲೇ ಇದ್ದುಕೊಂಡು ಅದನ್ನು ಮುಂದುವರಿಸು. ಭೂಮಿ ನಂಬಿದವರಿಗೆ ಯಾವತ್ತೂ ಮೋಸ ಮಾಡುವುದಿಲ್ಲ. ಮಹಾಲಕ್ಷ್ಮಿ ಅಂತ ಅವರ ಅಪ್ಪ ಅಮ್ಮ ಅವನನ್ನು ಉರಿದುಂಬಿಸಿದರು. ಅಲ್ಲಲ್ಲೇ ಬಂದು ಇವನನ್ನು ಎಲ್ಲರೂ ನೋಡಿಕೊಂಡು ಹೋಗುತ್ತಿದ್ದರು. ಎಲ್ಲ ಪಾರ್ಟಿಗಳನ್ನು, ಫಂಕ್ಷನ್ಗಳನ್ನು, ಪೂಜೆಗಳನ್ನು ಇಲ್ಲೇ ಮಾಡಿಸುತ್ತಾ ಇದ್ದಿದ್ದು. ಈ ಭೂಮಿಯನ್ನು ತೆಗೆದುಕೊಂಡಾಗ ರವಿ ಅಪ್ಪ ಇಲ್ಲಿ ಒಂದು ಕುಟುಂಬವನ್ನು ಇಟ್ಟರು. ಅಪ್ಪ ಅಮ್ಮ ಇಬ್ಬರು ಹೆಣ್ಣು ಮಕ್ಕಳು. ಆಗ ಅವರಿಬ್ಬರು ತೀರಾ ಚಿಕ್ಕ ಮಕ್ಕಳು. ಈಗ ವಯಸ್ಸಿಗೆ ಬಂದಿದ್ದಾರೆ. ದೊಡ್ಡವಳಿಗೆ ಮದುವೆ ಮಾಡಿದ್ದಾರೆ. 2ನೇ ಮಗಳೇ ಸಂಗೀತ. ಸಂಗೀತ ಯಾವಾಗಲೂ ರವಿಯ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತಾಳೆ. ಅವನ ಕಾಫಿ, ಅವನ ಟಿಫನ್, ಅವನ ಊಟ. ಏಕೆಂದರೆ ಇಲ್ಲಿ ಇರುವವರಲ್ಲಿ ರವಿ ಮತ್ತು ಸಂಗೀತ ಇಬ್ಬರೇ ಚಿಕ್ಕವರು, ಉಳಿದವರೆಲ್ಲ ವಯಸ್ಸಾದವರು. ಆದರೂ ಕೂಡ ಆ ವಯಸ್ಸಿನಲ್ಲಿ ಒಂದು ಅಟ್ರಾಕ್ಷನ್ ಇರುತ್ತದೆ. ಆ ಸೆಳೆತ ಇಬ್ಬರಲ್ಲೂ ಇದೆ. ಸಂಗೀತ ಏನೇ ವಿಷಯ ಹೇಳಿದರೂ ಕೂಡ ಇವನು ಕಿವಿ ಕೊಟ್ಟು ಕೇಳುತ್ತಾನೆ. ಕೆಲಸದವಳು ಅಂತ ಬೇಸರ ಮಾಡಿಕೊಳ್ಳುವುದಿಲ್ಲ. ಇನ್ನೊಂದು ಕಡೆ ರವಿ ಏನು ಹೇಳಿದರೂ ಕೂಡ ಅದನ್ನು ಕಣ್ಣಿಗೆ ಹೊತ್ತಿಕೊಂಡು ಸಂಗೀತ ಮಾಡುತ್ತಾಳೆ. ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸಂಗೀತಳ ಮನೆಯಲ್ಲಿ ಅವಳಿಗೆ ಬುದ್ಧಿ ಹೇಳುತ್ತಾರೆ. ಅವರು ಶ್ರೀಮಂತರು, ಅವರ ಜೊತೆ ಹುಷಾರಾಗಿರಬೇಕು, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಅವರ ಅಮ್ಮ ಹೇಳಿದರೆ ಇವಳಿಗೆ ಕೋಪ ಬರುತ್ತದೆ. ನಂತರ ಅವರ ಅಪ್ಪ ಹೇಳುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಇತ್ತ ಒಮ್ಮೊಮ್ಮೆ ರವಿ ಅಮ್ಮ ಕೂಡ ಹೇಳುತ್ತಾಳೆ, ಹುಡುಗಿ ತುಂಬ ಸುಂದರವಾಗಿದ್ದಾಳೆ, ಯಾವಾಗಲಾದರೂ ಮೈಮರಿತಾರೆ, ಎಚ್ಚರ ಅಂತ. ಅವಳು ಕೆಲಸದವರ ಮಗಳು. ಆಗ ರವಿ ತುಂಬ ವಿಚಿತ್ರವಾಗಿ ಅವರ ಅಮ್ಮನನ್ನು ನೋಡುತ್ತಾನೆ. ಅಮ್ಮ, ಈ ಹುಡುಗಿ ಸ್ವಲ್ಪ ಫ್ರೀಯಾಗಿ ಮಾತನಾಡಿದರೆ ನೀವು ಸಂಬಂಧ ಕಟ್ಟುಬಿಡುತ್ತೀರಾ? ಎಷ್ಟು ಕೆಳಮಟ್ಟದ ಮೆಂಟಾಲಿಟಿ ಅಂತ ಅವರ ಅಮ್ಮನಿಗೆ ಕ್ಲಾಸ್ ಕೊಡುತ್ತಾನೆ. ಇದರಿಂದ ತಪ್ಪಿಸಿಕೊಳ್ಳಲು ಅವರ ಅಮ್ಮ ಇತ್ತೀಚೆಗೆ ಅವನಿಗೆ ಏನನ್ನು ಹೇಳುವುದಿಲ್ಲ. ಅವರ ಹಣೆ ಬರಹ ಅಂತ ಬಿಟ್ಟು ಬಿಟ್ಟಿದ್ದಾರೆ. ಆದರೆ ತಿಂಗಳು ಅವನು ಅವರ ಕೈ ತುಂಬುವಷ್ಟು ದುಡ್ಡನ್ನು ಕೊಡುತ್ತಾನೆ. ವಾರಕ್ಕೆ 4ರಿಂದ 5 ಬಾರಿ ತರಕಾರಿಗಳು ಮಾರ್ಕೆಟ್ಗೆ ಹೋಗುತ್ತದೆ. ಇದರಿಂದ ಬಹಳ ದೊಡ್ಡ ಪ್ರಮಾಣದ ಆದಾಯ ಆಗುತ್ತಿದೆ. ಇವನು ತನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಉಳಿದಿದ್ದನ್ನು ಅವರ ಅಮ್ಮ ಮತ್ತು ಅಪ್ಪನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತಾನೆ. ಇದರಿಂದ ರವಿಯನ್ನು ಇತ್ತೀಚೆಗೆ ಯಾರೂ ಎದುರು ಹಾಕಿಕೊಳ್ಳುವುದಿಲ್ಲ. ಎಲ್ಲರಿಗಿಂತ ಇವನೇ ಜಾಸ್ತಿ ದುಡಿಯುತ್ತಿರುವುದು. ಅವರ ಅಮ್ಮ ಎಷ್ಟು ಹೇಳಿಸಿದರೂ ರವಿ ಹೇಳುತ್ತಿಲ್ಲ. ಅವನ ಹುಟ್ಟುಹಬ್ಬದ ದಿನ ಅವರ ಅಮ್ಮ ಬಂದಿರುವುದು ಅವನನ್ನು ಚೆನ್ನಾಗಿ ನೋಡಿಕೊಳ್ಳಲು, ಅವನಿಗೆ ಸರ್ಪ್ರೈಸ್ ನೀಡಲು. ಉಳಿದವರೆಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಅಂದರೆ ಅವನ ಅಪ್ಪ ಮತ್ತು ಅಕ್ಕ, ಅಣ್ಣ. ಪುಣ್ಯಕ್ಕೆ ಅಮ್ಮ ಬಂದಿದ್ದಾಳೆ. ಈಗ ರಫ್ ಆಗಿ ಮಾತನಾಡಿದರೆ ಇನ್ನೊಂದು ಬಾರಿ ಅವಳು ಬರುವುದಿಲ್ಲ ಅಂತ ಅವನು ಯಾರ ಬಗ್ಗೆಯೂ ಕೂಡ ನೆಗೆಟಿವ್ ಮಾತನಾಡುವುದಿಲ್ಲ. ಆಗ ಸಂಗೀತ ಬಂದು ಅವನ ಮುಖದ ಮೇಲೆ ನೀರನ್ನು ಸಿಂಪಡಿಸುತ್ತಾಳೆ. ಅವನು ಸಡನ್ನಾಗಿ ಬೆಚ್ಚಿಬಿದ್ದು ಮೇಲೆ ಹೇಳುತ್ತಾನೆ. ಅದನ್ನು ನೋಡಿದ ಸುಕನ್ಯಾ ಆಶ್ಚರ್ಯಗೊಳ್ಳುತ್ತಾಳೆ. ಸಂಗೀತ ಇವನನ್ನು ಎಷ್ಟೊಂದು ಅರ್ಥ ಮಾಡಿಕೊಂಡಿದ್ದಾಳೆ, ಇವನನ್ನು ಎಷ್ಟು ಬೇಗ ಹೇಳಿಸಿದಳು ಅಂತ. ನಂತರ ಒಂದೇ ಕಡೆ ಇದ್ದರೆ ಎಲ್ಲರೂ ಕೂಡ ತಿಳಿದು ಬಿಡುತ್ತಾರೆ ಅವರವರ ಕೆಲಸಗಳನ್ನು, ಇಷ್ಟ ಕಷ್ಟಗಳನ್ನು. ನಾನು ಏಕೆ ಅತಿಯಾಗಿ ಯೋಚಿಸುತ್ತಾ ಇದ್ದೇನೆ ಅಂತ ಅಂದುಕೊಳ್ಳುತ್ತಾಳೆ. ನಂತರ ರವಿಗೆ ಬೇಗ ರೆಡಿಯಾಗಿ ಬಾ ಅಂತ ಹೊರಗೆ ಹೋಗುತ್ತಾಳೆ. ಆಗ ಸಂಗೀತ ಸುಕನ್ಯಾಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಅಮ್ಮ ಅವರೇ, ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಡಿಗ್ರಿದು. ಅದಕ್ಕೆ ನನಗೆ ಆಶೀರ್ವಾದ ಮಾಡಿ. ಇನ್ನೂ ಚೆನ್ನಾಗಿ ನಾನು ಓದಬೇಕು, ನನ್ನ ಅಪ್ಪ ಅಮ್ಮನನ್ನು ಸಾಕಬೇಕು ಅಂತ ಹೇಳಿದಾಗ ಸುಕನ್ಯಾಳಿಗೆ ಈಗ ಮತ್ತೊಮ್ಮೆ ಆಶ್ಚರ್ಯ ಆಗುತ್ತದೆ. ಯಾವಾಗಲೂ ಇಲ್ಲೇ ಇರುತ್ತೀಯ, ಡಿಗ್ರಿ ಯಾವಾಗ ಓದಿದೆ ಅಂದರೆ ಇಲ್ಲೇ ಪಕ್ಕದಲ್ಲಿ ನೈಟ್ ಕಾಲೇಜ್ ಇದೆ, ಹಗಲಲ್ಲಿ ಇಲ್ಲಿ ಕೆಲಸ ಮಾಡುತ್ತೇನೆ. ಪ್ರತಿದಿನ ಕೆಲಸ ಮಾಡಿಕೊಂಡು ಇದ್ದರೆ ಈ ಕೆಲಸ ಶಾಶ್ವತವಾಗಿ ಇರುತ್ತದೆಯೋ ಇಲ್ಲವೋ, ಓದಿದ್ದರೆ ಎಲ್ಲಾದರೂ ಕೆಲಸಕ್ಕೆ ಸೇರಬಹುದು ಅಲ್ಲವೇ ಅಂತ ಹೇಳಿದಾಗ ನಾನು ಅಂದುಕೊಂಡಷ್ಟು ಸಂಗೀತ ದಡ್ಡಿಯಲ್ಲ, ಪಾಪಚ್ಚೆ, ತುಂಬ ಬುದ್ಧಿವಂತೆ. ನಾನೇ ಮಿಸ್ ಆಗಿ ಅವರ ಬಗ್ಗೆ ತುಂಬ ಚೀಪಾಗಿ ಯೋಚಿಸಿದೆ ಅಂತ ತನ್ನನ್ನು ತಾನೇ ಸುಕನ್ಯಾ ಬೈದುಕೊಳ್ಳುತ್ತಾಳೆ.
ಅವಳ ಬಗ್ಗೆ ಒಂದು ಗೌರವ ಬರುತ್ತದೆ. ಸಂಗೀತ ಮತ್ತು ಅವಳ ಅಪ್ಪ ಅಮ್ಮನ ಜೊತೆ. ನಂತರ ರವಿ ರೆಡಿಯಾಗಿ ಬರುತ್ತಾನೆ. ಅವನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಅಭಿಷೇಕ ಎಲ್ಲವನ್ನು ಅವನ ಹೆಸರಿನಲ್ಲಿ ಮಾಡಿಸುತ್ತಾಳೆ. ಖುಷಿಯಿಂದ ಅಷ್ಟು ಮಾತ್ರ ಭಾಗ್ಯ ಇವನಿಗೆ ದೊರೆತಿರುವುದು. ಅಲ್ಲಿಂದಲೇ ಅವಳು ಮನೆಗೆ ಹೋಗುತ್ತಾಳೆ, ಅಂದರೆ ಸಿಟಿಗೆ. ಭಾರವಾದ ಮನಸ್ಸಿನಲ್ಲಿ ಇವನು ಫಾರ್ಮ್ ಹೌಸ್ಗೆ ಬಂದಾಗ ಅಲ್ಲಿ ಆಗಾಗಲೇ ಕೆಲಸದವರು ಬಂದಿರುತ್ತಾರೆ. ಅವರನ್ನೆಲ್ಲ ನೋಡಿ ಇವನು, ನೀವು ಏಕೆ ಇಂದು ಬಂದಿರಿ? ನಾನು 2 ದಿನ ಬಿಟ್ಟು ಬನ್ನಿ, ಇಲ್ಲೆಲ್ಲ ಇರುವ ಸಾಮಾನುಗಳನ್ನು ತೆಗೆಯಬೇಕು, ಇನ್ನೂ ತುಂಬ ಕೆಲಸ ಇದೆ ಅಂದಾಗ ಅವರು, ಇನ್ನೂ 2 ದಿನ ಆದ ಮೇಲೆ ಒಂದು ದೊಡ್ಡ ಬಿಲ್ಡಿಂಗನ್ನು ಒಪ್ಪಿಕೊಂಡಿದ್ದೇವೆ, ಅದರ ಕೆಲಸವನ್ನು ಶುರು ಮಾಡಬೇಕು. ನಿಮ್ಮದು ಸಣ್ಣ ಪುಟ್ಟ ಕೆಲಸ ಇರುವುದರಿಂದ ಈ ಕೆಲಸವನ್ನು ಮಾಡಿ ಹೋಗುತ್ತೇವೆ ಅಂದಾಗ ಅವನು ಸಂಗೀತ ಮತ್ತು ಅವರ ಅಪ್ಪ ಅಮ್ಮನನ್ನು ಕರೆದು ಅಲ್ಲೇ ಇರುವ ಸಾಮಾನುಗಳನ್ನು ತೆಗೆಸುತ್ತಾನೆ. ಎಲ್ಲ ಕ್ಲೀನ್ ಆಗುತ್ತದೆ, ಆದರೆ ಸ್ವಲ್ಪ ಗಲೀಜು ಇದ್ದಂತೆ ಅನಿಸುತ್ತದೆ. ಅದೇನು ಅಂತ ಸಂಗೀತಳಿಗೆ ಅರ್ಥವಾಗುವುದಿಲ್ಲ. ಅವಳು ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಳು. ಅದು ಫಾರ್ಮ್ ಹೌಸ್ನ ಮನೆಯಾದರೂ ಕೂಡ ಜನಗಳ ಮಧ್ಯೆ ಊರಿನಲ್ಲಿ ಇರುವ ಮನೆಯ ರೀತಿ ಅಚ್ಚುಕಟ್ಟಾಗಿತ್ತು. ನಂತರ ಏಣಿಯನ್ನು ತಂದು ಅದನ್ನು ಕ್ಲೀನ್ ಮಾಡಲು ಪ್ರಯತ್ನಿಸಿದಾಗ ಸಂಪೂರ್ಣವಾಗಿ ಚೆನ್ನಾಗಿ ಕ್ಲೀನ್ ಮಾಡುತ್ತಾಳೆ. ಇನ್ನೇನೋ ಇಳಿಯಬೇಕು ಅಂತ ಅನ್ನುವಷ್ಟರಲ್ಲಿ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುತ್ತಾಳೆ. ಜೋರಾಗಿ ಕಿರುಚಿ ಅಳಲು ಶುರು ಮಾಡುತ್ತಾಳೆ. ಒಳಗಡೆ ಇದ್ದ ರವಿಗೆ ಈ ಶಬ್ದಕ್ಕೆ ಗಾಬರಿಯಿಂದ ಹೊರಬರುತ್ತಾನೆ. ಇವಳು ಕೆಳಗೆ ಬಿದ್ದಿರುವುದನ್ನು ನೋಡಿ ಅವನಿಗೆ ಅರ್ಥವಾಗುತ್ತದೆ. ನಂತರ ಇನ್ನೊಬ್ಬ ಕೆಲಸದವನಿಗೆ ಹೇಳಿ ಡಾಕ್ಟರ್ಗೆ ಫೋನ್ ಮಾಡಿ, ಡಾಕ್ಟರ್ ಬರುವುದರ ಒಳಗೆ ಇವಳ ನೋವನ್ನು ಕಡಿಮೆ ಮಾಡಬೇಕು ಅಂತ ಆಯಿಂಟ್ಮೆಂಟನ್ನು ಹಚ್ಚುತ್ತಿರುತ್ತಾನೆ. ಫಸ್ಟ್ ಟೈಮ್ಗೆ ಅವಳು ಜೋರಾಗಿ ಕಿರುಚುತ್ತಿರುತ್ತಾಳೆ. ಅವಳ ಕಾಲ ಮೇಲೆ ದೊಡ್ಡ ಗಾಯ ಆಗಿರುತ್ತದೆ. ನಂತರ ಇನ್ನು ಮೇಲೆ ಗಾಯ ಆಗಿದೆ ಅಂತ ಅವಳು ಹಾಕಿದ್ದ ಲಂಗದ ಬಟ್ಟೆಯನ್ನು ಮೇಲೆ ಎತ್ತುತ್ತಾನೆ. ಅವಳು ಅವನಿಗೆ ಗೊತ್ತಿಲ್ಲದೆ ನಾಚಿಕೊಳ್ಳುತ್ತಾಳೆ. ನಂತರ ಅವನು ಅವಳ ಕಾಲು ತೊಡೆಯವರೆಗೂ ಕೂಡ ಗಾಯ ಆಗಿರುತ್ತದೆ. ನಿಧಾನವಾಗಿ ಬಟ್ಟೆಯನ್ನು ಮೇಲೆ ತಳ್ಳುತ್ತಾ ಆಯಿಂಟ್ಮೆಂಟನ್ನು ಹಾಕುತ್ತಿರುತ್ತಾನೆ. ಇವನು ಆಯಿಂಟ್ಮೆಂಟನ್ನು ಹಾಕಲು ಶುರು ಮಾಡಿದ ಮೇಲೆ ಅಲ್ಲಿದ್ದ ಎಲ್ಲರೂ ಹೊರಟು ಹೋದರು. ಸರ್ ನೋಡಿಕೊಳ್ಳುತ್ತಾರೆ ಅಂತ ಈಗ ಅವರಿಬ್ಬರೇ. ಅವಳು ನಾಚಿಕೊಳ್ಳುತ್ತಿದ್ದಾಳೆ. ಇವನಿಗೆ ಅದರ ಅರಿವು ಇಲ್ಲ. ಅವಳಿಗೆ ಗಾಯವಾಗಿದೆ, ವಾಸಿಯಾಗಬೇಕು ಅನ್ನುವುದು ಮಾತ್ರ ಇವನ ಉದ್ದೇಶ. ಇವರಿಬ್ಬರ ಸಲಿಗೆ ಜಾಸ್ತಿ ಇದ್ದಿದ್ದರಿಂದ ಅವಳನ್ನು ಮುಟ್ಟಲು ಅವನು ಹಿಂಜರಿಯಲಿಲ್ಲ. ತೊಡೆಯ ಬಳಿ ಇವನು ಅವಳ ಲಂಗವನ್ನು ಸರಿಸಿದಾಗ ಇವನಿಗೆ ನಿಜವಾಗಲೂ ಕರೆಂಟ್ ಶಾಕ್ ಹೊಡೆದಂತೆ ಆಯಿತು. ಅಲ್ಲಿಯವರೆಗೂ ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವನಿಗೆ ಅನಿಸಿತು ತಾನು ತನ್ನ ಎಲ್ಲೆಯನ್ನು ಮೀರಿದ್ದೇನೆ ಅಂತ. ಏಕೆಂದರೆ ಅವಳ ದಪ್ಪನೆಯ ಬಿಳಿಯಾದ ತೊಡೆಗಳು ತುಂಬ ಮಾದಕವಾಗಿ ಕಾಣಿಸುತ್ತಿತ್ತು. ಅದಕ್ಕೆ ಆಯಿಂಟ್ಮೆಂಟನ್ನು ಪ್ರೀತಿಯಿಂದ ಹಚ್ಚುತ್ತಿದ್ದಾನೆ. ಅವನಿಗೆ ನಿಜವಾಗಲೂ ಈಗ ಶಾಕ್ ಹೊಡೆದಂತೆ ಆಗುತ್ತಿದೆ. ಇಷ್ಟು ಸುಂದರವಾಗಿದ್ದಾಳ ಇವಳು? ನನಗೆ ತಿಳಿದೇ ಇರಲಿಲ್ಲ ಇಷ್ಟೊಂದು ಸುಂದರಿ ನನ್ನ ಅಕ್ಕಪಕ್ಕ ಇದ್ದಾಳ ಅಂತ ಅವನಿಗೆ ಅನ್ನಿಸಲು ಶುರುವಾಯಿತು. ಏಕೆಂದರೆ ಅವಳ ಕಾಲು ಸಂಪೂರ್ಣವಾಗಿ ತುಂಬ ಸುಂದರವಾಗಿತ್ತು. ಇವನು ಬಟ್ಟೆಯನ್ನು ಎಲ್ಲಿಯವರೆಗೆ ಎತ್ತಿದ್ದಾನೆ ಎಂದರೆ ಅವಳ ಒಳಉಡುಪು ಕಾಣುತ್ತಿದೆ. ಇವನಿಗೆ ಇನ್ನೂ ಕೂಡ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಆ ಭಾಗವನ್ನು ಮುಟ್ಟಲು ತನ್ನ ಕೈಯನ್ನು ಆ ಭಾಗದ ಕಡೆ ಇಡುತ್ತಿದ್ದಾನೆ. ಅದನ್ನು ಗಮನಿಸಿದ ಅವಳಿಗೆ ಭಯವಾಗುತ್ತಿದೆ. ಏಕೆಂದರೆ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಯಾರಾದರೂ ನೋಡಿದರೆ ನಾವಿಬ್ಬರು ಹೊರಗಡೆ ಇದ್ದೇವೆ, ನನ್ನ ಖಾಸಗಿ ಅಂಗವನ್ನು ಸರ್ ಮುಟ್ಟಿದರೆ ಅಂತ ಇವಳಿಗೆ ನಾಚಿಕೆ, ಭಯ ಎಲ್ಲವೂ ಆಗುತ್ತದೆ. ಅವಳು ಅವನ ಕೈಯನ್ನು ತನ್ನ ಕೈಯಿಂದ ಹಿಡಿದುಕೊಳ್ಳುತ್ತಾಳೆ. ಆಗ ಅವನು ತುಂಬ ಸ್ಟ್ರೆಸ್ಸಿಂದ ಅವಳನ್ನು ನೋಡುತ್ತಾನೆ. ಅವಳು ತುಂಬ ಮಾನವೀಯತೆಯಿಂದ ಕನಿಕರದಿಂದ ತಲೆಯನ್ನು ಅಲ್ಲಾಡಿಸುತ್ತಾಳೆ. ಮುಟ್ಟಬಾರದು ಅಲ್ಲಿ ಅಂತ ಅವನಿಗೆ ಕೋಪ ಬರುತ್ತದೆ. ಸುತ್ತಮುತ್ತ ಜನರು ಇದ್ದರು. ನನ್ನ ಕೈಯನ್ನು ಇವಳು ಹೇಗೆ ಮುಟ್ಟಿದಳು ಅಂತ. ಆಯಿಂಟ್ಮೆಂಟ್ ಡಬ್ಬವನ್ನು ಅಲ್ಲೇ ಬಿಸಾಕಿ ಅವನು ಒಳಗೆ ಹೊರಟು ಹೋದ. ಇವಳು ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಳ್ಳುತ್ತಾಳೆ. ಅಲ್ಲೇ ಇದ್ದ ಕಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಾಳೆ.
ಇವನು ರೂಮಿಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ತನ್ನ ಕೈಯನ್ನು ಗೋಡೆಗೆ ಹೊಡೆಯುತ್ತಿರುತ್ತಾನೆ. ಕೋಪದಿಂದ ಅವಳಿಗೆ ಎಷ್ಟು ಕೊಬ್ಬು! ನನ್ನ ಹತ್ತಿರ ಕೆಲಸ ಮಾಡುತ್ತಾಳೆ, ನನ್ನ ಕೈಯನ್ನು ಮುಟ್ಟುತ್ತಾಳೆ. ಸ್ವಲ್ಪ ಓದಿದ್ದೇನೆ ಅಂತ ಜಂಬ. ಅವಳ ಜಂಬವನ್ನು ಇಳಿಸಲೇಬೇಕು ಅಂತ ಕೋಪದಿಂದ ರೂಮನ್ನು ಅಸ್ತವ್ಯಸ್ತ ಮಾಡುತ್ತಿರುತ್ತಾನೆ. ಅವನ ಕೋಪ ಕಡಿಮೆಯಾದ ಮೇಲೆ ಅನಿಸುತ್ತದೆ, ನನ್ನ ಕೈಯನ್ನು ಅವಳು ಮುಟ್ಟಿದಳು ಅಂತ ನಾನು ಕೋಪ ಮಾಡಿಕೊಳ್ಳುತ್ತೇನೆ. ಆದರೆ ಅವಳು ಹೆಣ್ಣು ಹುಡುಗಿ, ಅವಳ ತೊಡೆಗಳು ನಾನು ಮುಟ್ಟಿದೆ. ಅಷ್ಟೇ ಅಲ್ಲ, ಅವಳ ಖಾಸಗಿ ಅಂಗಕ್ಕೆ ಕೈ ಇಡಲು ಹೋಗುತ್ತಿದ್ದೆ. ನಂತರ ಅವನಿಗೆ ಅವನ ಮೇಲೆ ನಾಚಿಕೆ ಆಗುತ್ತಿದೆ. ವಯಸ್ಸಿಗೆ ಬಂದ ಹುಡುಗಿಯನ್ನು ಹೊರಗಡೆ ಜನಗಳು ಇರುವ ಸಮಯದಲ್ಲಿ ಆಯಿಂಟ್ಮೆಂಟ್ ಹಾಕುವ ನೆಪದಲ್ಲಿ ನಾನು ಮಾಡಬಾರದ ಕೆಲಸ ಮಾಡಲು ಮುಂದಾದೆ. ಪುಣ್ಯಕ್ಕೆ ಅವಳು ಧೈರ್ಯದಿಂದ ನನ್ನ ಕೈಯನ್ನು ಹಿಡಿದುಕೊಂಡಳು. ಇಲ್ಲವಾದರೆ ನನ್ನನ್ನು ಕನ್ನಡಿಯಲ್ಲಿ ನೋಡಲು ಭಯವಾಗುತ್ತಿತ್ತು. ಅಷ್ಟು ನಾಚಿಕೆ ಆಗುತ್ತಿತ್ತು ಅಂತ ಅವನು ನಿಜವಾಗಲೂ ಕೂಡ ಈಗ ಗೋಡೆಗೆ ತನ್ನ ಕೈಯನ್ನು ಹೊಡೆಯುತ್ತಿದ್ದಾನೆ. ಅವಳ ಬಳಿ ಕ್ಷಮೆ ಕೇಳಬೇಕು ಅಂತ ಹೊರಬಂದ. ಅಲ್ಲೆಲ್ಲಿ ಹುಡುಕಿದರೂ ಯಾರೂ ಇರಲಿಲ್ಲ. ಕೆಲಸದವರು ಕೆಲಸ ಮಾಡಿ ಹೋಗಿದ್ದಾರೆ. ಅಲ್ಲೇ ಕಲ್ಲಿನ ಮೇಲೆ ಕುಳಿತಿದ್ದವಳು ಕಾಣಿಸುತ್ತಿಲ್ಲ. ನಾನು ಒಳಗಡೆ ಹೋಗಿ 1 ಗಂಟೆ ಆಗಿದೆ ಅಷ್ಟೆ ಅಂತ ಅವರ ಮನೆಯನ್ನೆಲ್ಲ ಹುಡುಕುತ್ತಾನೆ. ಅಲ್ಲಿ ಯಾರೂ ಕಾಣಿಸುವುದಿಲ್ಲ, ಯಾರೂ ಇಲ್ಲ. ನಂತರ ಸಂಗೀತಳ ಅಪ್ಪನಿಗೆ ಫೋನ್ ಮಾಡಿದಾಗ ಅವರ ಅಪ್ಪ ಹೇಳುತ್ತಾರೆ, ನಾವು ಆಸ್ಪತ್ರೆಯಲ್ಲಿ ಇದ್ದೇವೆ. ಸಂಗೀತಾಗೆ ಗಾಯ ತುಂಬ ಡೀಪ್ ಆಗಿ ಆಗಿದೆಯಂತೆ, ಅದಕ್ಕೆ ಸ್ಟಿಚಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಆಸ್ಪತ್ರೆಯ ಹೆಸರು ಕೇಳಿ ಇವನು ಕೂಡ ಆಸ್ಪತ್ರೆ ಕಡೆ ಕಾರಿನಲ್ಲಿ ಹೋಗುತ್ತಾನೆ. ಹೋಗಬೇಕಾದರೆ ದಾರಿ ಉದ್ದಕ್ಕೂ ಅವಳನ್ನು ನಾನು ಹೇಗೆ ಫೇಸ್ ಮಾಡಲಿ ಅನ್ನುವುದೇ ಆಗಿರುತ್ತದೆ ಯೋಚನೆ. ಕೊನೆಗೂ ಅವನು ಅವಳ ವಾರ್ಡನ್ನು ಹುಡುಕಿ ಹೋದ. ಅವಳಿಗೆ ಸ್ಟಿಚಸ್ ಮಾಡಿ ಒಂದು ಜನರಲ್ ವಾರ್ಡಿನಲ್ಲಿ ಹಾಕಿರುತ್ತಾರೆ. ಆಗ ಅವನಿಗೆ ಕೋಪ ಬಂದು ಡಾಕ್ಟರ್ ಬಳಿ ಮಾತನಾಡುತ್ತಾನೆ. ಈಗಿಂದ ಈಗಲೇ ಇವಳನ್ನು ಸ್ಪೆಷಲ್ ವಾರ್ಡಿಗೆ ನೀವು ಶಿಫ್ಟ್ ಮಾಡಬೇಕು. ಇಷ್ಟು ಜನರು ಇದ್ದಾರೆ, ಇನ್ಫೆಕ್ಷನ್ ಆಗುವುದಿಲ್ಲವೇ ಅಂತ ತುಂಬ ಕೋಪದಿಂದ ಹೇಳುತ್ತಾನೆ. ಆಗ ಡಾಕ್ಟರ್ಗೆ ಕೂಡ ಇವನು ಮತ್ತು ಇವನ ಅಪ್ಪನ ಪವರ್ ಬಗ್ಗೆ ಗೊತ್ತು. ತುಂಬ ಇನ್ಫ್ಲೂಯೆನ್ಸ್ ಇರುವ ಮನುಷ್ಯರು, ಇವರನ್ನು ಎದುರು ಹಾಕಿಕೊಂಡರೆ ಕಷ್ಟ ಅಂತ ಅಂದುಕೊಂಡು 10 ನಿಮಿಷದಲ್ಲಿ ಅವಳಿಗೆ ಸ್ಪೆಷಲ್ ವಾರ್ಡನ್ನು ಕೊಡಿಸುತ್ತಾನೆ. ಆಗ ಸಂಗೀತಳ ಅಪ್ಪ ಅಮ್ಮ ಅವನ ಕೈಯನ್ನು ಹಿಡಿದುಕೊಂಡು ನಮಸ್ಕಾರ ಮಾಡುತ್ತಾರೆ. ನಮ್ಮಂತಹ ಬಡವರಿಗೆ ನೀವು ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಅಂತ. ಆದರೆ ಸಂಗೀತ ಮಾತ್ರ ಹಾಸಿಗೆ ಮೇಲೆ ಮಲಗಿಕೊಂಡು ಭಯದಿಂದ ಅದರುತ್ತಿರುತ್ತಾಳೆ. ಅವಳಿಗೆ ಏನೋ ಆಗಿ ಹೋಗಿದೆ ಅಥವಾ ಇನ್ನೇನೋ ಆಗುತ್ತದೆ ಅನ್ನುವ ಭಯ. ಎಂದು ಕೂಡ ನನ್ನನ್ನು ಸರ್ ಅಷ್ಟೊಂದು ಹತ್ತಿರದಿಂದ ನೋಡುತ್ತಿರಲಿಲ್ಲ. ಆದರೆ ಇಂದು ಅವರು ನನ್ನ ಜೊತೆ ತುಂಬ ಗಲೀಜು ಕೆಲಸ ಮಾಡಲು ಮುಂದಾದರು ಅಂತ ಬೇಸರದಿಂದ ಇದ್ದಳು. ಡಾಕ್ಟರ್ ಕರೆದರು ಅಂತ ಅವರ ಅಪ್ಪ ಅಮ್ಮ ಹೊರ ಹೋಗುತ್ತಾರೆ. ಈಗ ಇವನಿಗೆ ಸಂಗೀತಳ ಜೊತೆ ಕ್ಷಮೆ ಕೇಳಲು ಒಂದು ಒಳ್ಳೆಯ ಸಮಯ ಅಂತ ಅಂದುಕೊಳ್ಳುತ್ತಾನೆ. ಅವನು ಬಾಗಿಲನ್ನು ಸ್ವಲ್ಪ ಮುಂದೆ ಮಾಡುತ್ತಾನೆ. ಆಗ ಅವಳು ಭಯದಿಂದ, ಸರ್ ಮತ್ತೆ ಏನು ಮಾಡಬೇಡಿ, ನಾನು ಬಡವರ ಮನೆಯ ಹುಡುಗಿ, ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಕೆಲಸ ಮಾಡಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಆಸೆ ಇದೆ. ಆದರೆ ನನ್ನ ಬದುಕನ್ನು ಗಲೀಜು ಮಾಡಬೇಡಿ ಅಂತ ಅವಳು ಭಯದಿಂದ ಹೇಳುತ್ತಿದ್ದಾಳೆ. ಈಗ ನಿಜವಾಗಲೂ ಕೂಡ ರವಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಯೇ ಬಿಟ್ಟ. ನಂತರ ಅವಳಿಗೆ ಒದ್ದಿಸಿದ್ದ ಬೆಡ್ಶೀಟನ್ನು ಸ್ವಲ್ಪ ನಿಧಾನವಾಗಿ ತೆಗೆದು ಅವಳ ಮೈಮೇಲಿನ ಬಟ್ಟೆಯನ್ನು ಕಾಲಿಂದ ಮೇಲೆ ಎತ್ತಿದ. ಅವಳ ಕಾಲನ್ನು ತನ್ನ ಕೈಯಿಂದ ತುಂಬ ಮೃದುವಾಗಿ ಮುಟ್ಟುತ್ತಿದ್ದಾನೆ. ಮೊದಲು ಅವಳ ಪಾದಗಳನ್ನು, ನಂತರ ಅವಳ ಕಾಲನ್ನು. ಅವನ ಕೈ ತುಂಬ ರೊಟೇಟ್ ಮಾಡುತ್ತಿದೆ ಅವಳ ಕಾಲನ್ನು. ಅವಳಿಗೆ ಭಯವಾಗುತ್ತಿದೆ. ಅಮ್ಮ ಅಂತ ಏನೋ ಹೇಳಲು ಹೋದಾಗ ಅವನು ಸ್ವಲ್ಪ ಕೋಪದಿಂದ ಅವಳನ್ನು ನೋಡುತ್ತಾನೆ. ಅವಳು ಸೈಲೆಂಟ್ ಆಗುತ್ತಾಳೆ. ಈಗ ನಿಜವಾಗಲೂ ಕೂಡ ಅವನು ತನ್ನ ಕೈಯನ್ನು ಅವಳ ಮೃದುವಾದ ತೊಡೆಗಳ ಮೇಲೆ ಇಡುತ್ತಾನೆ. ಆಗ, ಸರ್ ಪ್ಲೀಸ್ ನನಗೆ ಏನೂ ಮಾಡಬೇಡಿ, ನಾನು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ, ನಾನು ಇಲ್ಲಿಂದಲೇ ಅಕ್ಕನ ಮನೆಗೆ ಹೊರಟು ಹೋಗುತ್ತೇನೆ, ಇದೊಂದು ಸಲ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದರೂ ಕೂಡ ಅವನು ಕೇಳುತ್ತಿಲ್ಲ. ಅಷ್ಟೇ ಅಲ್ಲ, ಅವಳು ಹೇಳುತ್ತಾಳೆ, ಅಲ್ಲಿ ಗಾಯವಾಗಿದೆ, ನೀವು ಮುಟ್ಟಬೇಡಿ, ನೋವಾಗುತ್ತದೆ ಅಂತ. ಆಗ ಸಡನ್ನಾಗಿ ಅವನು ನೋವಾಗುತ್ತದೆ ಅಂತ ಹೇಳಿದ ಜಾಗಕ್ಕೆ ಮುತ್ತನ್ನು ಕೊಟ್ಟ. ಆ ಮುತ್ತು ತುಂಬ ಮೃದುವಾಗಿತ್ತು. ಇವಳಿಗೆ ಹಿತ ಅಂತ ಅನಿಸಿದರೂ ಕೂಡ ಅವರು ಶ್ರೀಮಂತರು, ನಾವು ಬಡವರು, ನನ್ನನ್ನು ಬಳಸಿ ಬಿಟ್ಟು ಬಿಟ್ಟರೆ
ನಂತರ ನಾನು ಇನ್ನೊಂದು ಮದುವೆ ಹೇಗೆ ಆಗಲಿ, ಗಂಡನಿಗೆ ಹೇಗೆ ಮುಖ ತೋರಿಸಲಿ ಅನ್ನುವುದು ಅವಳ ಭಯ ಅಷ್ಟೇ. ಅವನು ಅವಳ ಕಾಲ ಮೇಲೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾನೆ. ಮೊದಲು ಇವಳು ಬೇಡ ಅನ್ನುತ್ತಿದ್ದಳು, ಈಗ ಮೌನವಾಗುತ್ತಿದ್ದಾಳೆ. ಆ ಮುತ್ತಿನ ಸುಖವನ್ನು ಅನುಭವಿಸುತ್ತಿದ್ದಾಳೆ. ಇವನು ಅವಳ ಮುಖವನ್ನು ನೋಡಿದಾಗ ಅವಳು, ಸರ್, ನೀವು ಏಕೆ ನನಗೆ ಇದನ್ನೆಲ್ಲ ಮಾಡುತ್ತಿದ್ದೀರಾ? ನಾನು ಆ ರೀತಿಯ ಹುಡುಗಿಯಲ್ಲ. ನನಗೆ ಗಂಡ, ಸಂಸಾರ, ಮಕ್ಕಳು ಎಲ್ಲರೂ ಬೇಕು. ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ? ನನ್ನನ್ನು ಯಾರು ಮದುವೆ ಆಗುತ್ತಾರೆ ಅಂತ ಅವಳು ಸ್ವಲ್ಪ ಜೋರಾಗಿ ಮಾತನಾಡುತ್ತಾಳೆ. ಆಗ ರವಿ ಪ್ರೀತಿಯಿಂದ, ನಾನೇ ಮದುವೆ ಆಗುತ್ತೇನೆ, ನನ್ನನ್ನು ಮದುವೆ ಆಗುತ್ತೀಯಾ ಅಂತ ಪುನಃ ಅವಳ ತೊಡೆಯ ಮೇಲೆ ಮುತ್ತು ಕೊಡುತ್ತಾನೆ. ಆಗ ಅವಳು, ಶ್ರೀಮಂತರು ಬಾಯಿ ಮಾತಿಗೆ ಈ ರೀತಿಯ ಮಾತುಗಳನ್ನು ಆಡಿ ನಿಮ್ಮ ಕೆಲಸ ಆದ ಮೇಲೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಕಳಿಸುತ್ತೀರಾ? ನಾನು ಯಾವುದೇ ಕಾರಣಕ್ಕೂ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡುವುದಿಲ್ಲ. ನಿಮ್ಮ ವಿಷಯದಲ್ಲಿ ಅಲ್ಲ, ಯಾರ ವಿಷಯದಲ್ಲೂ ಕೂಡ. ನನ್ನ ಗಂಡನನ್ನು ಬಿಟ್ಟು ಉಳಿದವರೆಲ್ಲ ನನಗೆ ಪರಪುರುಷರೇ ಅಂತ ಅವಳು ಹೇಳಿದಾಗ ರವಿಗೆ ನಿಜವಾಗಲೂ ಖುಷಿಯಾಗುತ್ತದೆ. ನನ್ನನ್ನು ಮದುವೆ ಆಗುತ್ತಿರುವ ಹುಡುಗಿ ಕೇವಲ ನನಗೆ ಮಾತ್ರ ಸ್ವಂತ. ಮನೆ, ಸಂಸಾರ, ಗಂಡ, ಮಕ್ಕಳು ಅಂತ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಈಗಿನ ಕಾಲದಲ್ಲಿ ಇಷ್ಟು ಮಾತ್ರ ಹುಡುಗಿ ಸಿಕ್ಕಿದರೆ ನಮ್ಮ ಇಂದಿನ ದಿನದ ಅದೃಷ್ಟ ಅಂತ ಅವನು ಅಂದುಕೊಂಡು ಅವಳನ್ನು ಪುನಃ ಪ್ರಪೋಸ್ ಮಾಡುತ್ತಾನೆ. ನಿಜವಾಗಲೂ ನನಗೆ ನೀನೆಂದರೆ ತುಂಬ ಇಷ್ಟ, ನನ್ನನ್ನು ಮದುವೆ ಆಗುತ್ತೀಯಾ ಅಂತ ಕೇಳುತ್ತಾನೆ. ಅವಳು ಏನನ್ನೂ ಮಾತನಾಡುವುದಿಲ್ಲ. ಅಷ್ಟರಲ್ಲಿ ಸಂಗೀತಳ ಅಪ್ಪ ಅಮ್ಮ ಬರುತ್ತಾರೆ. ಇವನು ಅವರ ಬಳಿ ಕೇಳುತ್ತಾನೆ, ನಿಮ್ಮ ಮಗಳನ್ನು ನನಗೆ ಪ್ಲೀಸ್ ಕೊಡಿ, ಮದುವೆ ಮಾಡಿಕೊಡಿ. ನಿಮ್ಮ ಹಳೆಯನಾಗಿ ನಿಮ್ಮ ಕಾಲು ತೊಳೆಯುತ್ತೇನೆ ಅಂದ ತಕ್ಷಣ ಅವರಿಗೆ ಆಶ್ಚರ್ಯವಾಗುತ್ತದೆ. ನಾವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದು ನಮಗೂ ನಿಮಗೂ ಹೊಂದಾಣಿಕೆ ಆಗುವುದಿಲ್ಲ. ಅಮ್ಮ ಅವರು, ಅಪ್ಪ ಅವರು ಇದಕ್ಕೆ ಒಪ್ಪುವುದಿಲ್ಲ ಅಂತ ಅವರು ಹೇಳಿದ ತಕ್ಷಣ, ಸುಕನ್ಯಾ ಹಿಂದಿನಿಂದ ಬಂದು ಯಾರು ಹೇಳಿದ್ದು ಒಪ್ಪುವುದಿಲ್ಲ ಅಂತ? ನಾವಿಬ್ಬರು ಇಂದು ಬೆಳಿಗ್ಗೆ ನಿಮ್ಮ ಮಗಳನ್ನು ನೋಡಿದಾಗಲೇ ಅವಳು ರವಿಯ ಜೊತೆ ಇದ್ದ ಪ್ರೀತಿಯಿಂದಲೇ ನಮಗೆ ಇವರಿಬ್ಬರಿಗೆ ಹೊಂದಾಣಿಕೆ ಆಗುತ್ತದೆ. ಮದುವೆ ಆದರೆ ಚೆನ್ನಾಗಿ ಬಾಳುತ್ತಾರೆ. ಅವನಿಗೆ ಏನು ಬೇಕು ಅಂತ ಇವಳಿಗೆ ಗೊತ್ತು, ಇವಳ ಕಷ್ಟ ಅವನಿಗೆ ಗೊತ್ತು. ಎರಡು ಹೃದಯಗಳು ಪರಸ್ಪರ ಒಂದಾಗಿವೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ರವಿ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾನೆ. ಸಂಗೀತ ಇನ್ನು ಹಿಂದೆ ಮುಂದೆ ನೋಡುತ್ತಿದ್ದಾಳೆ. ನಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ರವಿಯ ಅಪ್ಪ ಅಮ್ಮ ಹೇಳಿದರು. ಸಂಗೀತಳ ಅಪ್ಪ ಅಮ್ಮನಿಗಂತೂ ದೇವರೇ ಬಂದು ವರ ಕೊಟ್ಟಷ್ಟು ಖುಷಿಯಾಯಿತು. ನಿಜವಾಗಲೂ ಅವರು ಇದು ಕನಸ ನನಸ ಅಂತ ತಮ್ಮನ್ನು ತಾವು ಕೇಳಿಕೊಳ್ಳುತ್ತಿದ್ದಾರೆ. ಸುಕನ್ಯಾ ಬಂದು ಸಂಗೀತಳ ತಲೆಯನ್ನು ಸವರಿ, ಬೆಳಿಗ್ಗೆ ನಿನ್ನ ಜೊತೆ ಮಾತನಾಡಿದಾಗಲೇ ನಾನು ಇಂಪ್ರೆಸ್ ಆದೆ. ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟೊಂದು ಬುದ್ಧಿವಂತೆ ಅಂತ. ನಾವು ಕೇವಲ ದುಡ್ಡು ಆಸ್ತಿ ಅಂತ ಲೆಕ್ಕ ಹಾಕುವುದಿಲ್ಲ. ನನ್ನ ಮಗ ದುಡ್ಡು ಆಸ್ತಿ ಅಂತ ಲೆಕ್ಕ ಹಾಕಿದ್ದರೆ ಪೇಟೆಯಲ್ಲೇ ಕೆಲಸಕ್ಕೆ ಹೋಗುತ್ತಿದ್ದ. ಅವನಿಗೆ ಮಣ್ಣಿನಲ್ಲಿ ಕೆಲಸ ಮಾಡಬೇಕು ಅನ್ನುವ ಆಸೆ ಇತ್ತು. ಆ ಮಣ್ಣಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಅವನಿಗೆ ಸಾಥ್ ನೀಡಲು ಆ ಮಣ್ಣನ್ನೇ ಇಷ್ಟಪಡುವ, ಆ ಮಣ್ಣಿನಲ್ಲಿ ಕೆಲಸ ಮಾಡುವ ಹುಡುಗಿಯೇ ಬೇಕು ಅಂತ ಅವಳ ಹಣೆಗೆ ಮುತ್ತು ಕೊಟ್ಟು ಅವಳ ಕೈಯನ್ನು ಹಿಡಿದುಕೊಂಡು ರವಿಯ ಕೈ ಮೇಲೆ ಇಟ್ಟಳು. ಈ ಕೈಯನ್ನು ಶಾಶ್ವತವಾಗಿ ಹಿಡಿದುಕೋ, ಇವಳನ್ನು ಎಂದೂ ನೀನು ಕೈ ಬಿಡಬಾರದು. ನಿನ್ನ ಮೊದಲ ಪ್ರೀತಿ ಇವಳೇ ಅಂತ ಅವಳ ಅಮ್ಮ ಮಾಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತಿತ್ತು. ಅಮ್ಮ, ನಿಜವಾಗಲೂ ಹೌದಾ? ಮಗು, ನೀನು ಸಂಗೀತಳ ಜೊತೆ ಇದ್ದರೆ ತುಂಬ ಖುಷಿಯಾಗಿ ಇರುತ್ತೀಯ. ನಾನು ಅದನ್ನು ತುಂಬ ಗಮನಿಸಿದ್ದೇನೆ. ನಿಮ್ಮ ಸಂಬಂಧ ಜನ್ಮ ಜನ್ಮಾಂತರದ ಅನುಬಂಧ ಅಂತ ಇಬ್ಬರನ್ನು ತನ್ನ ಎರಡು ಕೈಗಳಿಂದ ತಬ್ಬಿಕೊಂಡಳು. ಸಂಗೀತ ಮತ್ತು ರವಿ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ ಪ್ರೀತಿಯಿಂದ. ಆ ಪ್ರೀತಿಯಲ್ಲಿ ಕಳೆದು ಹೋಗಿದ್ದಾರೆ ನಿರಂತರವಾಗಿ, ಶಾಶ್ವತವಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.